ನಮಸ್ಕಾರ ರೀ ಎಲ್ಲರಿಗೂ. ವಿಷಯ ಏನಪ್ಪ ಅಂತಂದ್ರೆ ಸದ್ಯ ನೀವೇನು ನೋಡ್ಲತ್ತಿರಲ್ಲ, ಈ ಜಾತ್ರೆ ಚಡ್ಚನ್ ಭವ್ಯ ಕಿಲಾರ್ ಜಾತ್ರೆ ಐತ್ರಿ. ಚಡ್ಚನ್ ಜಾತ್ರೆ ವಿಶೇಷತೆ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ಕೋಸಾ ಕಿಲಾರ್ ಜಾತಿವಂತ ಕರುಗಳಾಗಿರ್ಬೋದು, ದೊಡ್ಡ ದೊಡ್ಡ ಹೋರಿಗಳಾಗಿರ್ಬೋದು ಬಹಳಷ್ಟು ಇರ್ತಾವೆ ರೀ. ಮತ್ತು ಜಾತಿ ಭಾಳ ರೀ ಈ ಸೈಡ್ದಾಗ, ಚಡ್ಚನ್ ಸೈಡ್ದಾಗ ಜಾತಿ ಕರುಗಳದು ಭಾಳ ಚಲೋ ಚಲೋ ಕರುಗಳದು ಸಿಗ್ತಿರ್ತಾವೆ ರೀ. ಮತ್ತು ಅಧಿಕ ದನ ಕೊಡ್ತೈತೆ ರೀ ಇಲ್ಲಿ. ಈಗೇನು ಜಾತ್ರೆಗಳಾಗಿದ್ದರಲ್ಲ ಎಲ್ಲದಕ್ಕಿಂತ ಹೆಚ್ಚು ದನ ಈಗ ಸೇರಿದ್ದಂದ್ರೆ ಇದು ಚಡ್ಚನ್ ಜಾತ್ರೆಯಲ್ಲಿನ ಅಧಿಕ ದನ ಕುಡಿತ್ರಿ. ನೋಡ್ರಿ ನೀವು, ರೈತರಿಗೆ ತೊಳಕ್ಕೆ ಇಲ್ಲಿ ರೈತರ ಹೊಲ ಮನೆ ದಗದಾಗಿರ್ಬೋದು, ಎಲ್ಲದಕ್ಕೂ ಚಲೋ ಚಲೋ ಅಂತಹ ಎತ್ತುಗಳಾಗಿರ್ಬೋದು, ಹೋರಿಕರುಗಳಾಗಿರ್ಬೋದು, ಎಲ್ಲ ಟೈಪ್ ಇಲ್ಲಿ ಚಡ್ಚನ್ದಾಗ ಬಂದಿದ್ದು ರೀ. ಅಂಥ ಜಾತಿವಂತ ಆಕಳ ಮನಕಗಳಾಗಿರ್ಬೋದು ಎಲ್ಲ ಇಲ್ಲಿ ಚಡ್ಚನ್ ಜಾತ್ರೆಯಲ್ಲಿ ಸರ್ವರಿಗೂ ಸಿಗ್ತಾವೆ ರೀ. ಮತ್ತು ಚಡ್ಚನ್ ಜಾತ್ರೆಯಲ್ಲಿ ಸುಮಾರು ಅಧಿಕ ದನಗಳು, ಭಾಳ ಅಂದ್ರೆ ಭಾಳ ದನಗಳು ಬಂದಾವೆ ರೀ. ಇದು ಭೀಮಾ ತೀರದಲ್ಲಿ ಇರೋದ್ರಿಂದ ಭೀಮಾ ತೀರಕ್ಕೆ ಒಂದು ಜರ ಕಿಲಾರ್ ತಳಿಯ ದನಗಳು ಭಾಳ ಜಾಸ್ತಿ ಅದಾವೆ ರೀ. ಹಂಗಂತ ಹೊಳಿ ದಂಡಿಗೆ ಏನು ದನಗಳು ಮಿದು ಇರ್ತಾವತ್ತ ಅಂತಾರೆ ರೀ, ಅದೇನು ಹಂಗೇನಿಲ್ಲ ರೀ, ಎಲ್ಲ ಸುಳ್ಳು ರೀ. ದನಗಳು ಚಲೋ ಇರ್ತಾವೆ ರೀ ಇಲ್ಲಿ. ಮತ್ತು ತೋಳವ್ರಿಗೆ ಇದು ಭಾಳ ಚಲೋ ಐತ್ರಿ. ಮತ್ತು ಕೆಲವೊಂದಿಷ್ಟು ರೈತರುಗಳ್ನ ಕೇಳಿನಿ ರೀ, ಆದ್ರೆ ಎಲ್ಲ ಜಾತ್ರೆಗಿಂತ ಇದು ತೊಗೊಳಕ್ಕೆ ಚಲೋ ಅಂತ ಹೇಳ್ತಿದ್ರು ರೀ. ಅಂದ್ರೆ ಎಲ್ಲ ಜಾತ್ರೆಗೆ ದರ ಬಹಳಷ್ಟು ಹೆಚ್ಚಿಗೆ ಹೇಳ್ತಿದ್ರು, ಭಾಳ ಬಿಗು ಇರ್ತತೆ ರೀ. ಆದರೆ ಇಲ್ಲಿ ದರ ಒಂದು ಲೆಕ್ಕಲ್ಲಿ ಚಲೋ ಐತೆ ಅಂತ ಎಲ್ಲ ರೈತರು ಹೇಳ್ತಿದ್ರು ರೀ. ಯಾಕಂದ್ರೆ ರೈತರನ್ನ ಕೇಳಿದ್ದೀನಿ ರೀ ನಾ ಅಲ್ಲಿ ತೊಗೊಳಕ್ಕೆ ಬಂದವ್ರನ್ನ. ನೋಡ್ರಿ, ಈ ಥರ ಗುಲಾಲ್ ಹಾಕಿದ್ರಂದ್ರೆ ಆ ಹೋರಿ ಮಾರಾಟವಾಗಿರ್ತೈತೆ ರೀ. ಇದು ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರ್ತೈತಿ, ಕೆಲವೊಂದಿಷ್ಟು ಮಂದಿಗೆ ಗೊತ್ತಿರಲ್ಲ. ಅಧಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು. ಅಣ್ಣ ಕಿಮ್ಮತ್ತು ಏನು ಹೇಳ್ತೀರಿ? ಕಿಮ್ಮತ್ 40 ಸಾವಿರ ರೀ. ಯಾವ್ರ ರೀ? ಅಂಬರ್ತೋಡಿ. ಮೊಬೈಲ್ ನಂಬರ್ ಹೇಳ್ರಿ. 97 65 78 98 70.